ಇನ್ನ ನನಗೆ ಇದನ್ನ ಸಹಿಸಕ್ಕಾಗಲ್ಲ. ದಿನ ದಿನ ಇವನು ಮಧ್ಯಾಹ್ನದವರೆಗೂ ಮಲ್ಕೊಳ್ಳೋ ರೂಢಿ ನನಗ್ ತಲೆನೋವಾಗಿದೆ. ಪೆದ್ದ, ಲೇ ಪೆದ್ದ, ಎದೇಳು ಎದೇಳು ಮೇಲೆ, ನಾನು ಹೇಳ್ತಿದ್ದೀನಿ ಎದೇಳು. ಅಯ್ಯೋ ಲೇ ಪೆದ್ದ, ಬೆಳಿಗ್ಗೆಯಿಂದ ಕಿರುಚ್ಕೊಂಡು ನನ್ನ ಗಂಟ್ಲು ಹರಿದೋಗಿದೆ. ಓ ಎದ್ದೇಳಲ್ವಾ ನೀನು? ಇರು ನಿಂಗೆ ಮಾಡ್ತೀನಿ. ಈ ನಿನ್ನ ಗಾಢವಾದ ನಿದ್ದೆ ಓಡಿಸೋದಕ್ಕೆ ನೋಡ್ ನಾನು ಏನು ಉಪಾಯ ಮಾಡ್ತೀನಿ. ಅಯ್ಯೋ ಅಣ್ಣ, ಬಾ ಇಲ್ಲಿ ಸ್ವಲ್ಪ. ಹಾ ಹೇಳಿ, ಬಾರ್ಸು. ಈ ದಡ್ಡ ನನ್ನ ಮಗನ ಕಿವಿ ಹತ್ರ ಜೋರಾಗಿ ಬಾರ್ಸು. ಇನ್ನೂ ಜೋರಾಗಿ ಬಾರ್ಸು, ಇನ್ನೂ ಜಾಸ್ತಿ. ಅಯ್ಯೋ, ಏನಾಯ್ತು? ನನ್ ಡೋಲಿ ಹೋಯ್ತು. ಒಳ್ಳೇದಾಯ್ತು, ತುಂಬಾನೇ ಒಳ್ಳೇದಾಯ್ತು. ನಿನ್ ಡೋಲ್ ಒಡೆದೋಗಿದ್ಯಾ? ಈಗ ನೀನು ಹೋಗಿ ಒಂದು ಬಕೆಟ್ ಅಲ್ಲಿ ಪೂರ್ತಿ ನೀರ್ ತಗೊಂಡ್ ಬಾ. ಹಾಕು, ಈ ದಡ್ ನನ್ ಮಗನ ಮೇಲೆ ಹಾಕು. ಏನಾಯ್ತಪ್ಪ? ಏನಾಯ್ತು ಹೇಳ್ರಪ್ಪ. ಇನ್ನೇನಾಗುತ್ತೆ ಹೇಳು? ಕಿವಿ ಹತ್ರ ಡೋಲ್ ಹೊಡೆದ್ರು ಮತ್ತೆ ನಿನ್ ಮೇಲೆ ನೀರ್ ಹಾಕಿ ನಿನ್ನ ನಿದ್ದೆಯಿಂದ ಎಬ್ಬರ್ಸಿರೋದು. ಅಯ್ಯೋ, ಒಳ್ಳೆ ನಿದ್ದೆ ಮಾಡ್ತಿದ್ನಲ್ಲಪ್ಪ. ಅಷ್ಟಕ್ಕೂ ಟೈಮ್ ಎಷ್ಟು? ಇದನ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ. ಹೋಗು ನಿನ್ ಕೆಲ್ಸ ಮಾಡು, ಹೋಗು. ಈಗ್ಲೇ ಹೋಗ್ತೀನಿ. ಇನ್ನೂ ಒಂದ್ ಸ್ವಲ್ಪ ನಿದ್ದೆ ಮಾಡಿದ್ರೆ ಚೆನ್ನಾಗೇ ಇರ್ತಿತ್ತಲ್ವಾ? ಕೋತ್ ನನ್ ಮಗನ್ ತಗೊಂಬಂದು ಇನ್ನೂ ಮಲ್ಕೋಬೇಕಾ ನೀನು? ಇವತ್ತು ನಾನು ನಿನಗ್ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಅಯ್ಯೋ ದೇವ್ರೆ, ನಮ್ ಮಾಲೀಕಂಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರೋ ತರ ಇದೆ. ಇಲ್ಲಿಂದ ಓಡೋಗ್ಬೇಕು. ನಿಂತ್ಕೋ, ನಾನು ಹೇಳ್ತಿದ್ದೀನಿ, ನಿಂತ್ಕೋ. ಲೈ ಪೆದ್ದ, ನಾನು ಓಡಿಸಿರೋದಕ್ಕೆ ಆ ದಡ್ಡ ನನ್ನ ಮಗ ಎಲ್ಲಿ ಬಚ್ಚಿಕೊಂಡಿದಾನೋ ಯಾರಿಗೊತ್ತು? ಎಲ್ಲಿ ಹೋದ್ನೋ ಇವನು? ಇನ್ನೂ ಮನೆ ಕೆಲ್ಸ ಎಲ್ಲ ಹಂಗೆ ಬಿದ್ದಿದೆ. ಇವನು ಆಚೆ ತಿರ್ಗಾಡ್ತಿದ್ದಾನೆ. ಬರ್ಲಿ ಇರು, ಆಮೇಲೆ ಮಾಡ್ತೀನಿ ಇವನ್ಗೆ. ಖುಷಿಯಾಗಿರು ಮಗನೇ. ಏನಾಯ್ತು ಮಗನೇ? ಯಾಕಿಷ್ಟೊಂದು ಗಡಿಬಿಡಿಲಿದ್ಯಾ? ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು, ನನ್ ಕೈಲಾಗಿದ್ ಸಹಾಯ ಮಾಡ್ತೀನಿ. ನಮ್ ಮನೆ ಕೆಲ್ಸದವನು ಆ ಪೆದ್ದನ್ ಸಲುವಾಗಿ ಕಷ್ಟದಲ್ಲಿ ಸಿಗಾಕೊಂಡಿದೀನಿ. ಯಾವ ತರ ತೊಂದ್ರೆ? ಇಂಗ್ ಡ್ರಿಂಗ್ ಭೂತ ಪ್ರೇತ ಬಾ ಬಾ, ಈ ಮನೆಗೆ ಬಾ. ಭೂತ ಪ್ರೇತ ಆಗಮನ ಆಗಮನ ಆಗಮನ. ಇವತ್ತಿಂದ ನಿನ್ ಜೊತೆ ಇರೋಂತ ಆ ಮುಟ್ಟಾಳ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡೋದಕ್ಕಂತೂ ಆಗೋದಿಲ್ಲ. ನಿದ್ರೆಯಂತೂ ಅವನಿಂದ ತುಂಬಾನೇ ದೂರ ಹೊರಟೋಗುತ್ತೆ. ಮಾಲೀಕರೇ, ಏಯ್ ಎಲ್ಲೋ ಹೋಗಿದ್ದೆ ನೀನು? ನೀವ್ ನನ್ನ ಓಡ್ಸಿದ್ರಿ, ಅದಕ್ಕೆ ಹೆದರ್ಕೊಂಡು ತುಂಬಾ ದೂರ ಓಡೋಗಿದ್ದೆ. ಮತ್ತೆ ವಾಪಸ್ ಏನಕ್ ಬಂದೆ? ನಾನ್ ಎಷ್ಟೇ ದೊಡ್ಡ ಮುಟ್ಟಾಳ ಆಗಿದ್ರೂನು ನನಗ್ ಗೊತ್ತು ನಿಮ್ ಕೋಪ ತುಂಬಾ ಹೊತ್ತು ಇರೋದಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಅಡಿಗೆ ಮಾಡ್ಲಾ ಮಾಲೀಕ್ರೆ? ಹೋಗು, ಅಡಿಗೆ ತಯಾರು ಮಾಡಿ ನನ್ ಮೇಲ್ ದಯೆ ತೋರ್ಸು.
ಮಾಲೀಕರು ಇವತ್ ನನಗೆ ನಿದ್ದೆ ಬರೋ ಮಾತ್ರೆನೇ ಕೊಡ್ಲಿಲ್ಲ. ನಿದ್ದೆ ಬರ್ಲಿಲ್ಲ ಅಂದ್ರೆ ನನಗ್ ತುಂಬಾ ನಾಚಿಕೆ ಆಗುತ್ತೆ. ಮಾಲೀಕರು ಕೊಟ್ಟಿರೋದ್ನ ತಿಂತಾ ಇದ್ದೀನಿ, ಮಾಲೀಕರು ಕೊಟ್ಟಿರೋದ್ನ ಹಾಕೋತಾ ಇದ್ದೀನಿ. ಮತ್ತೆ ಮಾಲೀಕರು ಕೊಟ್ಟಿರೋ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಉಪಾಯ ತುಂಬಾ ಚೆನ್ನಾಗಿದೆ. ಮುಟ್ಟಾಳ ಆದ್ರೆ ಏನಂತೆ, ತಲೆಲಿ ಬುದ್ಧಿ ಅವಾಗ ಬರ್ತಾ ಇರುತ್ತಲ್ಲ. ಮುಟ್ಟಾಳ್ರಾಮ. ಅಷ್ಟೇ ಕೆಲ್ಸ ಆಗೋಯ್ತು. ನಿದ್ದೆಗಣ್ಣಲ್ಲಿ ಓಡಾಡಕ್ ಹೋದ್ರೆ ಕಾಲ್ ಸಿಗಾಕೊಂಡ್ಬಿಡುತ್ತೆ, ಮತ್ತೆ ನನಗೆ ಎಚ್ಚರ ಆಗೋಗ್ಬಿಡುತ್ತೆ, ಮತ್ತೆ ನನ್ನ ನಿದ್ದೆ ಹೋಗ್ಬಿಡುತ್ತೆ. ತುಂಬಾ ನಿದ್ದೆ ಮಾಡೋದ್ರಿಂದ ನಮ್ಮ ಮಾಲೀಕರ ಹತ್ರ ಬಯಸ್ಕೊಳ್ಳೋದಾದ್ರೂ ತಪ್ಪುತ್ತೆ. ಮುಟ್ಟಾಳ ಆದ್ರೂನು ನನ್ನ ತಲೆಯಲ್ಲಿ ಅವಾಗ ಬುದ್ಧಿ ಅಂತೂ ಚೆನ್ನಾಗೇ ಓಡುತ್ತೆ ಅಲ್ವಾ? ಇವತ್ತಿನ ರಾತ್ರಿ ಕಳೆದ ಮೇಲೇನೆ ನನ್ಗೆ ಗೊತ್ತಾಗೋದು ಆ ಸಾಧು ಬಾಬಾ ಕೊಟ್ಟಂತ ಮಂತ್ರ ಕೆಲಸ ಮಾಡುತ್ತೋ ಅಥವಾ ಇಲ್ಲ ಅಂತ. ತುಂಬಾ ನಿದ್ದೆ ಬರ್ತಿದೆ ನಂಗೆ. ಹೋಗಿ ಮಲ್ಕೊಂಡ್ ಬಿಡ್ತೀನಿ ಸ್ವಲ್ಪ ಹೊತ್ತು. ತಿನ್ಬಿಡ್ತೀನಿ ತಿಂತೀನಿ. ದಡ್ಡನ್ ತಲೆ ಕತ್ತರಿಸ್ಕೊಂಡ್ ತಿಂತೀನಿ. ಕಚ 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 ಅಂತ ಕತ್ತರಿಸ್ತೀನಿ. ತಿಂದು ಮುಗಿಸ್ತೀನಿ ಅವನನ್ನ. ಅಯ್ಯೋ ಭೂತ ತಾತ, ಅಯ್ಯೋ ಭೂತಾಜಿ, ನನ್ನ ಬಿಟ್ಬಿಡಿ ದಯವಿಟ್ಟು. ನನ್ನ ತಲೆ ಕತ್ತರಿಸಿ ಮಾತ್ರ ತಿನ್ನಕ್ ಹೋಗ್ಬಿಡಿ. ನಾನೊಬ್ಬ ಮೂರ್ಖ ಮನುಷ್ಯ. ನನ್ ತಲೆಲಿ ಉಪ್ಪು ಇಲ್ಲ, ಖಾರನೂ ಇಲ್ಲ. ಸಪ್ಪೆ ತಿಂದ್ರೆ ನಿಮ್ಗೆ ಏನು ಮಜಾ ಬರೋದಿಲ್ಲ, ಖಂಡಿತವಾಗ್ಲೂ ಮಜಾ ಬರೋದಿಲ್ಲ. ನನ್ನ ಬಿಟ್ಬಿಡಿ, ಕಾಪಾಡಿ, ನನ್ನ ಯಾರಾದ್ರೂ ಕಾಪಾಡಿ ದಯವಿಟ್ಟು ನನ್ನ ಕಾಪಾಡಿ. ಅಯ್ಯೋ ದೇವ್ರೆ, ಯಾರಾದ್ರೂ ಕಾಪಾಡಿ. ಅಯ್ಯೋ ಇದು ನನ್ನ ತಲೆ ಹಿಡ್ಕೊಂಡು ಓಡಿಸ್ತಾ ಇದೆ. ಅಯ್ಯೋ ದೇವ್ರೆ, ಅಯ್ಯೋ ನನ್ನ ತಲೆ ಕತ್ತರಿಸ್ಬಿಡುತ್ತೆ ಅನ್ಸುತ್ತೆ. ಕಾಪಾಡ್ರಪ್ಪ ಯಾರಾದ್ರೂ. ಮಾಲೀಕ್ರೆ ನನ್ನ ಕಾಪಾಡಿ ದಯವಿಟ್ಟು. ಅಯ್ಯೋ ಮಾಲೀಕ್ರೆ. ಏನಾಯ್ತು ದಡ್ಡ ನನ್ ಮಗನೇ? ಇವ್ ನನ್ನ ತಲೆ ತಿನ್ನೋದಕ್ಕೆ ಕಾಲಿಡ್ಕೊಂಡು ನಡೀತಾ ಇದೆ. ದಯವಿಟ್ಟು ನನ್ನ ಕಾಪಾಡಿ ಮಾಲೀಕ್ರೆ. ಇವರೆಲ್ಲ ನನ್ನ ತಿಂದು ಮುಗಿಸ್ಬಿಡ್ತಾರೆ ಮಾಲೀಕ್ರೆ. ನಾನ್ ನನ್ನ ಕಾಲ್ನ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮಾಲೀಕ್ರೆ, ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಂದು ಕಾಪಾಡಿ ಮಾಲೀಕ್ರೆ. ಅಯ್ಯೋ ನಿನ್ ಕಾಲ್ಗೆ ಹಗ್ಗ ಕಟ್ಕೊಂಡಿದೀಯಲ್ಲೋ, ಬಿಚ್ಚೋ ಅದನ್ನ. ಲೋ ಕಣ್ ಬಿಟ್ಟು ಹಗ್ಗ ಬಿಚ್ಚೋ. ಅಯ್ಯೋ ಈ ಹಗ್ಗನ ನಾನೇ ಕಟ್ಕೊಂಡಿದ್ದು ಮಾಲೀಕ್ರೆ. ನಾನ್ ಅನ್ಕೋತಾ ಇದ್ದೆ ಭೂತ ಹೇಗ್ ನನ್ ಕಾಲಿಡ್ಕೊಂಡು ಎಳೆಯುತ್ತೆ ಅಂತ. ಅಯ್ಯೋ ಮಾಲೀಕ್ರೆ, ನಾನು ಎಂತ ದೊಡ್ಡ ದಡ್ಡ ಅಲ್ವಾ ಮಾಲೀಕ್ರೆ, ನನಗೆ ಗೊತ್ತೇ ಆಗ್ಲಿಲ್ಲ. ಹೋಗ್ ಮಲ್ಕೋ. ಎಲ್ಲ ನಿನ್ನ ಮನ್ಸಿನ ಭ್ರಮೆ ಕಣೋ ಅದೆಲ್ಲ. ಯಾವ ಭೂತಾನು ಇಲ್ಲ, ಏನಿಲ್ಲ. ಇಲ್ಲ ಮಾಲೀಕ್ರೆ, ಇದು ನನ್ ಮನ್ಸಿನ ಭ್ರಮೆ ಅಲ್ಲ. ನನ್ನ ನಂಬಿ ನಿಜವಾಗ್ಲೂ ಕನ್ಸಲ್ ಭೂತ ಬಂದಿತ್ತು. ದೇವ್ರೆ, ಅದ್ ಎಷ್ಟು ಎದುರಿಸ್ತಾ ಇತ್ತು ಗೊತ್ತಾ ಮಾಲೀಕ್ರೆ? ಒಂದೊಂದು ಎಷ್ಟೊಂದು ಭಯಂಕರವಾಗಿತ್ತು ಗೊತ್ತಾ ಮಾಲೀಕ್ರೆ? ನಾನಂತೂ ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ನಪ್ಪ. ಇದರ ಅರ್ಥ ಆ ಸಾಧು ಬಾಬನ್ ಕೊಟ್ಟಿರೋ ಮಂತ್ರ ಕೆಲ್ಸ ಮಾಡ್ತಿದೆ ಅಂತಾಯ್ತು. ಅದ್ರ ಮೇಲೆ ತಲೆ ಇಟ್ಟು ಮಲಗಿದ್ರಿಂದಾನೆ ದಡ್ಡನ್ ಕನ್ಸಲ್ಲಿ ಬರೀ ದೆವ್ಗಳೇ ಬಂದಿದೆ. ಇದ್ರಿಂದಾನೇ ಹೋಗುತ್ತೆ ಇವನ್ ತುಂಬಾ ಹೊತ್ತು ಮಲ್ಕೊಳ್ಳೋ ಅಭ್ಯಾಸ. ತುಂಬಾ ಮಜವಾಗಿದೆ ಈ ಬಾಬಾ ಕೊಟ್ಟಿರೋ ಉಪಾಯ. ತುಂಬಾ ಚೆನ್ನಾಗಿ ಬುದ್ಧಿ ಉಪಯೋಗಿಸಿದ್ದಾರೆ. ಸರಿ